ನನಗೆ ತುಂಬ ಹೆಮ್ಮೆ, ಗೌರವ ಹಾಗೂ ಒಂದು ಜವಾಬ್ದಾರಿನ ನಾನು ನಿರ್ವಹಿಸಿದೆ ಅನ್ನೋ ಒಂದು ಸಂತೋಷ. ಏಕೆಂದರೆ ಈ ಸರಣಿಯಲ್ಲಿ ನಾನು ಹೇಳೋಕೆ ಹೊರಟಿರೋ ಕತೆ ಒಬ್ಬ ಅಪ್ಪ ಮಗಂದು. ಅಪ್ಪ ಒಬ್ಬ ದೊಡ್ಡ ಸಂಗೀತ ಕ್ಷೇತ್ರದಲ್ಲಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಧಕ, ಮಗ ಸಂಗೀತದ ಸೇವಕ. ಹೌದು, ಶ್ರೀ ರಾಜು ಅನಂತ ಸ್ವಾಮಿ ಹಾಗೂ ಅವರ ತಂದೆ ಮೈಸೂರು ಅನಂತ ಸ್ವಾಮಿಯವರ ಬದುಕಿನ ಕಥೆನ ಈಗ ನಿಮ್ಮೆಲ್ಲರ ಮುಂದೆ ಅವರ ಇಬ್ಬರ ಮಕ್ಕಳು, ಶ್ರೀ ಅನಂತ ಸ್ವಾಮಿ ಅವರ ಮಕ್ಕಳು ಸುನೀತಾ ಮೇಡಮ್ ಅವರು, ಅನಿತಾ ಮೇಡಮ್ ಅವ್ರ ಮೂಲಕ ದಾಖಲಿಸೋ ಪ್ರಯತ್ನ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ ಈ ಸರಣಿ ಮೇಲಿರಲಿ. ನೂರೊಂದು ನೆನಪು. ಸುಗಮ ಸಂಗೀತ ಕ್ಷೇತ್ರಕ್ಕೆ ಮೈಸೂರು ಅನಂತ ಸ್ವಾಮಿಯವರ ಕೊಡುಗೆ ಅಪಾರ. ಅವರ ಜನಪ್ರಿಯ ಹಾಡುಗಳು ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸತ್ಯಾತಿಯ ಲೋಹದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯೇ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ. ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಕೋಪ. ಕುರಿಗಳು ಸಾಗಿದ್ದೆ ಗುರಿಗಳು, ಬಂದೆಯಲ್ಲಿ ಬಂದಾಗಿ ಸ್ವಂತತೆಯ ಬಂದಾಗಿ, ಅದರ ಬಾಲಗಿದು ಮತ್ತೆ ಇದರ ಬಾಲ ಅದು ಮೂತಿ, ಗಡಿ ಕುಕ್ಕಿಸಿ ತಲೆ ತಕ್ಕಿಸಿ ಅಂಡಲೆಯುವ ನಾವು ನೀವು ಕುರಿಗಳು. ಈ ಎಲ್ಲ ಹಾಡುಗಳಿಗೆ ವಾರಸುದಾರರು, ಸೂತ್ರಧಾರರು, ಅದರ ಹಿಂದಿನ ಕ್ರಿಯಾತ್ಮಕತೆಯ ಸರದಾರರು ನಮ್ಮ ಶ್ರೀ ಮೈಸೂರು ಅನಂತ ಸ್ವಾಮಿಗಳು, ಶ್ರೀ ರಾಜು ಅನಂತ ಸ್ವಾಮಿ. ಅವರು ಹುಟ್ಟುತ್ತಾನೇ ಸಾಕಷ್ಟು ಪ್ರತಿಭೆ, ಸರಸ್ವತಿ ಎಲ್ಲವನ್ನೂ ತನ್ನೊಳಗಡೆ ರೂಢಿಸಿಕೊಂಡು ಬಂದಂಥ ವ್ಯಕ್ತಿ. ಇಂಥ ರಾಜು ಅನಂತ ಸ್ವಾಮಿ ಅವರ ತಂದೆ ಅವರು ಕಾಲವಾದ ಮೇಲೆ ನಾನಿನ್ನು ಹಾಡೋದೇ ಇಲ್ಲ, ಹಾಡನ್ನ ನಿಲ್ಲಿಸ್ಬಿಡ್ತೀನಿ, ಹಾಡು ಹೇಳೋದನ್ನು ನಿಲ್ಲಿಸ್ಬಿಡ್ತೀನಿ ಅಂದಾಗ ಅವರ ಬದುಕಿನಲ್ಲಿ ಏನಾಯಿತು? ಮತ್ತೆ ಅವರು ವೇದಿಕೆ ಮೇಲೆ ಬಂದು ಹೇಳಿದ ಆ ಹಾಡೆ, ಅಂದರೆ ಹಾಡುಗಳನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ ಮೇಲೆ ಬಂದು ಹೇಳಿದ ಆ ಹಾಡೆ ಈಗ ನಿಮ್ಮ ಮುಂದೆ. ರಾಜು ಸರ್ ಬರೀ ಒಬ್ಬ ಸಂಗೀತಗಾರ ಆಗಿರಲ್ಲ, ಎಲ್ಲ ವಾದ್ಯಗಳನ್ನ ನುಡಿಸೋರು. ಸಾಕಷ್ಟು ಜನ ಮಕ್ಕಳಿಗೆ ಪಾಠಗಳನ್ನು ಹೇಳ್ಕೊಡ್ತಿದ್ರು. ಕನ್ನಡ ಸಂಗೀತ ಲೋಕದ, ಅದರಲ್ಲೂ ಸುಗಮ ಸಂಗೀತ ಕ್ಷೇತ್ರದ ಒಂದು ದೊಡ್ಡ ಕುಟುಂಬ. ಇಂಥ ಒಂದು ಕುಟುಂಬನ, ಆ ಇಬ್ಬರು ಹೆಣ್ಮಕ್ಕಳನ್ನ ಸಂದರ್ಶನ ಮಾಡಿರೋದು ನನ್ನ ಹೆಮ್ಮೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಈ ಇಬ್ಬರು ಹೆಣ್ಮಕ್ಳು ನಮ್ಮ ಸುನೀತಾ ಮೇಡಮ್, ಅನಿತಾ ಮೇಡಮ್ ಇಬ್ಬರು ನಿಮಗೋಸ್ಕರ ಅವರ ತಂದೆಯ ಕಂಪೋಸಿಷನ್ ಹಾಡುಗಳನ್ನ ಹಾಡಿದ್ದಾರೆ. ಆ ಹಾಡು ನಿಜಕ್ಕೂ ನನಗೂ ಕೇಳ್ತಾ ಕಾರ್ಯಕ್ರಮದಲ್ಲಿ ಕಣ್ಣಲ್ಲಿ ನೀರು ತರಿಸ್ತು. ಹೇಳ್ಕೊಳ್ಳಕ್ಕೊಂದೂರು ತಲ್ಯಾಗೆ ಒಂದ್ಸೂರು, ಹೇಳ್ಕೊಳಕ್ಕೊಂದೂರು ತಲ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ. ಹೇಳ್ಕೊಳ್ಳಕ್ಕೊಂದೂರು ತಲ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ. ಕೈ ಹಿಡ್ದೊಳ್ ಪುಟ್ ನಂಜಿ, ನೆಗ್ನೆಗ್ತಾ ಉಪ್ಪು ಗಂಜಿ,
ಕೊಟ್ರಾಯ್ತು ರತ್ನನ್ ಪ್ರಪಂಚ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಮನವಿಟ್ಟು ಕೇಳಿದಿರೇ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಎದೆ ತುಂಬಿ ಹಾಡಿದರು ಅಂದು ಅವರು, ಆ ಹಾಡನ್ನು ಕೇಳಿ ಮನ ತುಂಬಿ ಹಾಕಿದೆ ನಾನು ಇಂದು ಕಣ್ಣೀರು. ಶ್ರೀ ರಾಜು ಅನಂತಸ್ವಾಮಿ ಹಾಗೂ ಶ್ರೀ ಮೈಸೂರು ಅನಂತಸ್ವಾಮಿಯವರ ಬದುಕಿನ ಕತೆ ನಿಮ್ಮೆಲ್ಲರ ಜೊತೆ ನಾಳೆಯಿಂದ. ಪ್ರೀತಿ ಪ್ರೋತ್ಸಾಹವಿರಲಿ.